ಬಳ್ಳಾರಿ ಜೈಲಲ್ಲಿರುವ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಭೇಟಿಯಾಗಿದ್ರು. ನಟ ಧನ್ವೀರ್, ಸುಶಾಂತ್ ನಾಯ್ಡು ಹಾಗೆಯೇ ಹೇಮಂತ್ ಅನ್ನುವರ ಜೊತೆಗೆ ಹೋದಂತಹ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಚರ್ಚೆ ನಡೆಸಿದ್ರು. ಇದೇ ವೇಳೆ ದರ್ಶನ್ಗೆ ಒಂದು ಬ್ಯಾಗಲ್ಲಿ ಬಟ್ಟೆ ಹಾಗೆಯೇ ಇನ್ನೊಂದು ಬ್ಯಾಗಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಕೊಟ್ಟಿದ್ದಾರೆ. ಬಳಿಕ ಜಾಮೀನು ವಿಚಾರವಾಗಿ ವಕೀಲರು ಹಾಗೂ ಪತ್ನಿ ವಿಜಯಲಕ್ಷ್ಮಿ ಜೊತೆ ಚರ್ಚೆ ನಡೆಸಿದ್ರು. ನಂತರ ಆತ್ಮೀಯ ಸ್ನೇಹಿತರಾದ ಧನ್ವೀರ್ ಹಾಗೆಯೇ ಹೇಮಂತ್ರನ್ನ ತಬ್ಬಿ ದರ್ಶನ್ ಭಾವುಕರಾಗಿದ್ರು ಎನ್ನಲಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಟಿವಿ ಭಾಗ್ಯ ಕೊನೆಗೂ ಸಿಕ್ಕಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಟಿವಿಯನ್ನು ಅಳವಡಿಸಲಾಗಿದೆ. ಆದರೆ ಕೇವಲ ಡಿಡಿ ಮಾತ್ರ ಬರುತ್ತೆ, ಬೇರೆ ಯಾವುದೇ ಖಾಸಗಿ ಚಾನೆಲ್ಗಳ ಸಂಪರ್ಕ ಇರಲ್ಲ. ಇನ್ನು ಟಿವಿ ಬೆನ್ನಲ್ಲೇ ಹಾಸಿಗೆ, ದಿಂಬು, ಪ್ಲಾಸ್ಟಿಕ್ ಚೇರ್ಗೂ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಇದಕ್ಕೆ ಕೋರ್ಟ್ನಲ್ಲೂ ಮನವಿ ಸಲ್ಲಿಸಿದ್ದಾರೆ. ಬೆನ್ನು ನೋವಿದೆ, ಹಾಗಾಗಿ ಹಾಸಿಗೆ, ದಿಂಬು ವ್ಯವಸ್ಥೆಗೆ ಮನವಿ ಮಾಡಿದ್ರು. ಜೈಲು ಮ್ಯಾನ್ಯುವಲ್ನಲ್ಲಿ ಇದ್ದರೆ ಕೊಡ್ತಾರೆ ಅಂತ ಜಡ್ಜ್ ನಿನ್ನೆ ತಿಳಿಸಿದ್ದಾರೆ. ಇವತ್ತು ಪರಿಶೀಲಿಸಿ ಹಾಸಿಗೆ, ದಿಂಬು ಕೊಡುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸೆಪ್ಟೆಂಬರ್ 30ರವರೆಗೆ ಜೈಲೂಟ ಖಾಯಂ ಆಗಿದೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾದ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಕೋರ್ಟ್ಗೆ ಹಾಜರಾಗಿತ್ತು. ಇದೇ ವೇಳೆ ಬಾಕಿ ಇದ್ದ ಸಿಎಫ್ಎಸ್ಎಲ್ ವರದಿಗಳನ್ನು ತನಿಖಾಧಿಕಾರಿ ಕೋರ್ಟ್ಗೆ ಸಲ್ಲಿಸಿದ್ರು. ಇದರ ಜೊತೆಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ನೀಡಿದ್ರು. ಬಳಿಕ ಎಸ್ಪಿಪಿ ಹಾಗೂ ದರ್ಶನ್ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಬಳಿಕ ಎಲ್ಲಾ ಆರೋಪಿಗಳಿಗೆ ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶವನ್ನು ನೀಡಲಾಗಿದೆ. ಈ ಮೂಲಕ ಡಿ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ದರ್ಶನ್ ವಿಚಾರದ ಬಗ್ಗೆ ನಟ ಉಪೇಂದ್ರ ಕೊನೆಗೂ ಮೌನವನ್ನು ಮುರಿದಿದ್ದಾರೆ. ನಿನ್ನೆ ನ್ಯೂಸ್ 18 ಜೊತೆ ಮಾತನಾಡಿದ ನಟ ಉಪೇಂದ್ರ ದರ್ಶನ್ ವಿಚಾರದ ಬಗ್ಗೆ ಮಾತನಾಡಿದರು. ದರ್ಶನ್ ಪರಿಸ್ಥಿತಿ ನೆನೆದು ಬೇಸರ ಆಗ್ತದೆ. ನಡೆಯಬಾರದು ನಡೆದಿದೆ, ವಿಚಾರ ನಡೆದು ಹೋಗಿದೆ. ದರ್ಶನ್ ಫ್ಯಾಮಿಲಿ, ಫ್ಯಾನ್ಸ್ ಎಲ್ಲರಿಗೂ ಇದು ನೋವಿನ ಸಂಗತಿ. ನಾನು ನೋಡಿದಂತೆ ದರ್ಶನ್ ಒಬ್ಬ ಒಳ್ಳೆಯ ಮನುಷ್ಯ. ಕೇಸ್ನಲ್ಲಿ ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳಿದರು. ಇಲ್ಲ, ತುಂಬ ನೋವಾಗಿರೋ ಸಂಗತಿ ಅದು. ತುಂಬ ಹರ್ಟ್ ಆಯ್ತು ಆ್ಯಕ್ಚುಲಿ. ಇವತ್ತಿಗೂ ಹರ್ಟ್ ಇದೆ ಆ್ಯಕ್ಚುಲಿ. ಅದು ಮುಂದೆ ಹೊರಗೆ ಬರೋದು ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ. ಬಿಕಾಸ್ ಈ ಥರ ಆಗುತ್ತಾ, ಈ ಥರ ಅಂಥ ಸ್ಟಾರು ಆ್ಯಕ್ಚುಲಿ ಜೈಲಲ್ಲಿರೋದು. ಆಮೇಲೆ ಈ ಥರದ್ದು ಏನೋ ಒಂದು ದುರ್ಘಟನೆ ಆಗೋದು, ಅದು ಏನು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಏನೇನೋ ಬರ್ತಾ ಇದೆ ನ್ಯೂಸ್, ನಮಗೂ ಏನೂ ಗೊತ್ತಿಲ್ಲ. ನೀವೇನು ಹೇಳಿ ತೋರಿಸ್ತೀರೋ ಅದನ್ನು ನೋಡ್ತೀವಿ. ಬಟ್ ಒಂದು ಆಗಬಾರ್ದಿರೋ ಅಂಥ ಒಂದು ವಿಷಯ ಅದು. ನೋವು ಆಗೋದು ನಿಜವಾಗ್ಲೂ ಖಂಡಿತ. ಆ ನೋವಿಂದ ಯಾರು ಹೇಳೋಕ್ಕೆ ಎಲ್ಲರಿಗೂ ಅನಿಸಿರುತ್ತೆ. ನನಗೆಷ್ಟು ನೋವಾಗಿದೆಯೋ ಪ್ರತಿಯೊಬ್ಬರಿಗೂ, ಅವ್ರ ಫ್ಯಾನ್ಸ್ಗೆ, ಫ್ಯಾಮಿಲಿಗೆ, ಎಲ್ಲರಿಗೂ ಕೂಡ ಅದಂತೂ ಆಗಿದೆ ಎಲ್ಲರಿಗೂ. ಏನೋ ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಬೋದು ಅಷ್ಟೇ. ದೇವ್ರನ್ನ ಇದು ನಾನು ನೋಡಿದಾಗ ವೆರಿ ನೈಸ್ ಪರ್ಸನ್. ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿರೋ. ನಾನು ಅವ್ರ ಜೊತೆ ಪಿಕ್ಚರೇ ಮಾಡಿದ್ದೀನಲ್ಲ. ವೆರಿ ನೈಸ್ ಜೆಂಟ್ಲ್ಮನ್ನು. ನಾನು ಯಾವತ್ತೂ ಅವ್ರನ್ನ ಪ್ರೀತಿಸ್ತಿದ್ದೆ. ನಾನು ಮನೆಯಲ್ಲೆಲ್ಲ ಹೇಳ್ತಾ ಇದ್ದೆ ನನಗಿಷ್ಟ ಅವರು, ನನಗಿಷ್ಟ ಅಂತ. ಬಟ್ ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಬಟ್ ಏನೋ ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಲ್ಲ, ನೋಡೋಣ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಮೀಟು ವಿಚಾರದ ಬಗ್ಗೆಯೂ ಮಾತನಾಡಿದ ಉಪ್ಪಿ, ಇದೆಲ್ಲ ಪಬ್ಲಿಕ್ ಮ್ಯಾಟರ್ ಅಲ್ಲ, ತುಂಬ ಪರ್ಸನಲ್ ಮ್ಯಾಟರ್. ಏನೇನಾಗಿದೆ, ಏನೇನಾಗಿಲ್ಲ ಅನ್ನೋದು ಅವರಿಗಷ್ಟೇ ಗೊತ್ತು. ಈಗೇನು ಒಂದು ಕಮಿಟಿ ಮಾಡಿ ಅದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ದಾರೆ. ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಚೇಂಬರ್ ಇದೆ. ಏನಾಗುತ್ತೆ ನೋಡೋಣ. ಹೆಣ್ಣು ಮಕ್ಕಳು ಕೆಲವು ವಿಚಾರದಲ್ಲಿ ಧೈರ್ಯ ತೆಗೆದುಕೊಳ್ಬೇಕು ಅಂತ ಹೇಳಿದರು. ಮಾತಾಡಿ ಏನೋ ಒಂದು ಅದು ಇಟ್ಸ್ ಎ ವೆರಿ ಪರ್ಸನಲ್ ಇದಲ್ವಾ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ವಿಷಯ ಅಲ್ಲ. ಅದು ಹೊರಗೆ ಬಂದರೆ ಪಬ್ಲಿಕ್ ಆಗೋದು ಅಷ್ಟೇ ಹೊರತು ಅದು ಅವ್ರವ್ರಿಗೆ ಗೊತ್ತು ಆ್ಯಕ್ಚುಲಿ ಏನೇನಾಗಿದೆ, ಏನೇನಾಗಿಲ್ಲ ಅಂತ. ಈಗೇನೋ ಒಂದು ಕಮಿಟಿ ಮಾಡಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ದಾರೆ. ಏನೋ ಇಂಡಸ್ಟ್ರಿಯಲ್ಲಿ ಏನೋ ಎಲ್ಲ ಆಲ್ರೆಡಿ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಇದಿದೆ, ಚೇಂಬರ್ ಇದೆ ಅಂತಿಯಾರಂತೆ. ಗೊತ್ತಿಲ್ಲ, ನೋಡೋಣ. ಅವರಿಬ್ಬರು ಮಾತಾಡಿ ಏನೋ ಒಂದು ಇತ್ಯರ್ಥಕ್ಕೆ ಬರ್ತಾರಾ, ಇಲ್ಲ ಸಪ್ರೇಟ್ ಕಮಿಟಿನೇ ಆಗುತ್ತಾ. ನನಗೇನು ಬೇಕು ಅನಿಸಿದ್ರೆ ಮಾಡ್ಕೊಬೋದು, ಇಫ್ ದೇ ಆರ್ ವೆರಿ ಕಂಫರ್ಟಬಲ್ ಅಂದರೆ. ಅದರ್ವೈಸ್ ದೇ ಕ್ಯಾನ್ ಯೂಸ್ ದಿಸ್ ಪ್ರೆಸೆಂಟ್ ಪ್ಲ್ಯಾಟ್ಫಾರ್ಮ್ ಆಲ್ಸೋ. ಬಟ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಆದಾಗಲೂ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿಬಿಡೋದು ಒಳ್ಳೆಯದು. ಆವಾಗಲೇ ರೆಬೆಲ್ ಆಗೋದು ಒಳ್ಳೆಯದು, ಸಪ್ರೆಸ್ ಆಗೋದಕ್ಕಿಂತ. ಯಾಕಂದರೆ ತುಂಬ ದಿನ ಆಗೋಯ್ತು ಅಂದ್ಕೊಳ್ಳಿ, ಅದಕ್ಕೆ ಒಂದು ಎಂಡಿಂಗ್ ಸಿಗಲ್ಲ ಅದಕ್ಕೆ. ಆಮೇಲೆ ಸುಳ್ಳ ನಿಜಾನ ಏನೂ ಒಂದು ಇತ್ಯರ್ಥ ಆಗಲ್ಲ ಅದು. ಸೊ ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋದು, ಅಕಸ್ಮಾತ್ ಏನಾರ ತೊಂದರೆ ಆದರೆ ಓಪನ್ನಾಗಿ ಬಂದುಬಿಡಿ, ಡೈರೆಕ್ಟಾಗಿ ಹೇಳಿ ಐ ಡೋಂಟ್ ಲೈಕ್ ಯು, ಪ್ಲೀಸ್ ಡೋಂಟ್ ಕಾಲ್ ಮೀ ಅಂತ. ಅದರ್ವೈಸ್ ಅದ್ರ ಮೇಲೂ ಪ್ರೆಷರ್ ಅಂದರೆ ಯು ಹ್ಯಾವ್ ಟು ಕಮ್ ಔಟ್. ನೀವು ಹೇಳಲೇಬೇಕು ಆ್ಯಕ್ಚುಲಿ. ಬಿಕಾಸ್ ಅದನ್ನು ನೀವು
ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಅನುಮತಿ ಕೊಟ್ಟಿದೆ. ಹೀಗಾಗಿ ರೌಡಿ ನಾಗ ಸೇರಿ 20 ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಇವತ್ತು ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದ್ದು ಇವತ್ತು ಯಾರ್ಯಾರು ಯಾವ್ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ, ಯಾರ್ಯಾರನ್ನ ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಆ ನಂತರ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಆ ಬಳಿಕ ನಾಗ ಹಾಗೆಯೇ 20 ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಪ್ರಕ್ರಿಯೆಯೂ ನಡೆಯಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.